ಮೈಕ್ ಆನ್ ಮಾಡಿಲ್ಲ. ನಿಜನಾದ ಪ್ರಚೋದನ ಹಿರಣ್ಯಾಕ್ಷನಂ ಕೊಂದ ವಿಶ್ವರೂಪನೋ ಅಥವಾ ದಕ್ಷ ಬ್ರಹ್ಮನಂ ಕೊಂದ ವೀರಭದ್ರನೋ ಅಥವಾ ದಾರುಕಾಸುರಂ ಸಂಹಾರ ಮಾಡಿದ ಆರ್ಮಕನೋ ಇಲ್ಲ ಷಣ್ಮಕನೋ ಯಾರಾದರಾಗಲೇ ಈ ಕ್ಷಣವನಂಪಿಟ್ಟದು ನಮ್ಮ ರಾಜಧಾನಿಗೆ ದ್ವಾರದ ಎಪ್ಪಾಕರಿಗೆಲ್ಲೇ ತೋರಣ ಕಟ್ಟುವಂತನಾಗುತ್ತಮ್ಮ ಇದೇನು ಚಂಡ ಪ್ರಚಂಡನಾದ ಗಜನೇ ಆಹ್ವಾನಿಸರೇ ಬಿಡು ಬಿಡು ನಿಮ್ಮ ಸಂಶೋಧನ ಬೇಗನೆ ಪರಾಕ್ರಮ ತೋರುವಾದ ಮತಾವೇನಾಗಿರಲಿ ನಮ್ಮ ಹಿಡಿದ ತಂದು ನಿನ್ನ ಹೆಸರಿಗೆ ನಿಲ್ಲಿಸುವ ಕೋಟ್ಯಾಧಿಪತಿ ನೋಡ ನನ್ನ ಸಾಹಸ ನಿಜ ಪ್ರಚೋದನ ಸುದರ್ಶನ ಎಂಬ ಭ್ರಷ್ಟ ಎನ್ನ ಮುಂದೆ ತೋರದಿರು ನಿನ್ನ ಅಟ್ಟಾಸ ಬೇಗನೆ ನಿನ್ನ ಅಷ್ಟಾದ್ಮೇಲೆ ದೊಡ್ಡ ಪರಾಕ್ರಮಿ ಎಂದು ಎನ್ನೊಡನ ಸಂಹಾರಕ್ಕೆ ಬಂದರು ದಿನ ದಿನ ನಿನ್ನಂ ಧರಿಸಿಕೊಂಡ ಬಂದ ನಿನ್ನೊಡನ ಯುದ್ಧಕ್ಕೆ ಅಂಧಪ್ರಕನ ವಿಜ್ಞಾನ ವ್ಯವಸ್ಥೆ ಕಂಡಿಂದನ ಕಂಡು ಮಾಡಿರುವ ಕಾರ್ಯವೇನು ಮುಖ ಏ ಮಂಡಮದ ಈಗ ಒಳ್ಳೆಯ ಮಾತಿನಿಂದ ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆ ಮುಳಿತು ಎಲ್ಲವಾಯ್ತೆಂದರೆ ಅವರು ಸಮ್ಮುಖದವ ನಿನ್ನ ಹೆಸರು ನಿರ್ನಾಮ ಆಗೋದು ಮೂರ್ಖ ಏ ಮೂರ್ಖರೇ ನಿನ್ನ ಅಹಂಕಾರ ನನ್ನೊಳ ಛಲ ಸಾಧಿಸಿದರೆ ಶಂಕರನ ಉರುಗಂಡನಿಂದ ಉರಿಸಿಬಿದ್ದ ಗೌರವಾನಗಳಿಂದ ನಿನ್ನ ಚಿತ್ರಗೈದು ಬಿಡುವೆ ಮಂಡಮದ ಎಲ್ಲ ಹುಚ್ಚ ಕೋಪಾತುರಕ್ಕೆ ಔತಿ ಆಗದಂತೆ ಬಂದ ಹಾನಿಯ ಮಿಡಿಸು ದರ್ಶನ ಎಲ್ಲ ಮಾಡಿಕೊಂಡರ ಶೇಷ ನಿನ್ನ ಯಮಸಮನ ಬಲಿರೇ ಮತ್ತು ವಂದಿತ ಮದ್ದಾನೆ ಅಂತ ನಿನ್ನ ಆಡಂಬರನ್ನು ಕಚ್ಚಿಕೊಂಡರೆ ಮಾಡೋದು ಕುಲ್ಲ ರಕ್ಕಸನಿಗೆ ಈ ಸುದರ್ಶನಿಗೆ ಕೊಟ್ಟಿದೆ ಮಂಡಲವನ್ನು ನಡಬುಟ್ರೆ ಅಂತ ಆಡಿಸಿ ಬಿಡೋನು ಬುದ್ಧ ಬಲ ತ್ರಾಣೆಣ್ಣೆಗೆ ಭಯ ಉಂಟಾಗುವುದು ಸದಾಶಿವನು ಕೊಟ್ಟ ವರದಿಂದ ಪ್ರಭಾವಿಯಿಂದ ನಿಮಗೆ ಜಯ ಉಂಟಾಗಿರಿಂದಲೇ ಆ ಸರ್ಪಭೂಷಿ ನಿಮ್ ಜೀವಿಗಳಾದವರಿಂದ ನಿಮಗೆ ಮರಣ ಉಂಟಾಗಲೆಂದು ಕೊಟ್ಟವರ ರೀತಿಯಲ್ಲಿ ಮರೆತು ಬಿಡ ನಾನು ಜೀವ ಅಲ್ಲ ಒಂದು ಆಯುಧವಾದ ಕಾರಣ ನನ್ನ ಕೈಯಲ್ಲಿ ಖಂಡಿತವಾಗಲು ನಿಮ್ಮ ಪ್ರಾಣ ಉಳಿಯಲಾರದು ಮೂಡರೆ ಜಾಗೃತಿ ಚಿಂತಕ್ಕೆ ನಿಲ್ಲರಿ ಸುದರ್ಶನಮ್ರ ಕೂರ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮದ ವಿಚಾರ ನನ್ನ ಪರಾಕ್ರಮ ವಿಚಾರ ನೇಮ ಅಂದುಕೊಂಡಷ್ಟು ಸೋದರಲ್ಲ ನಮ್ಮನ್ನ ಗೆಲ್ಲುವ ಹೌದ್ರ ನಮ್ಮ ಕೊಡು ಪರಾಕ್ರಮಕ್ಕೆ ಸೋರ ನಾರ ಗರುಡ ಗಾಂಧರ್ವ ಹೆಚ್ಚಿಸಿದ್ದ ಸದಸ್ಯರು ದಕ್ಕಿಗೆ ಓಡುವುದರು ಏ ಮೂರ್ಖನೇ ಬ್ರಹ್ಮ ವಿಷ್ಣು ರುದ್ರ ಆಯ್ದು ಅನಿಸಿಕೊಂಡಿರುವ ನಿನ್ನಂತ ಅಲ್ಪನ ನಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಮೂರ್ಖನೇ ಈಗ ನಮ್ಮ ಒಳ್ಳೆ ಮಾತಿನಿಂದ ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆ ಮುಳಿತು ಎನ್ನಯ ಭಾಗಕ್ಕೆ ಶರಣ ನಡಿ ಹಿಂದಕ್ಕೆ ಪ್ರಸೂದನರೆಂಬ ರಕ್ಕಸರಮ ಮುಂದೆ ಸಾಗಲಾರನ್ನ ಪರಾಕ್ರಮ ದಕ್ಕೆ ನಿನಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ದಾನ್ನವರ ಸರಂಗಳ
ಸಮೀಪತನಿಗೆ ಸಾವಧಾನ ನೀತಿ ತಿಳಿಯದಂತೆ ಎನ್ನ ಇತ್ತ ವಚನಗಳು ನಿನಗೆ ಕರ್ಣ ಕೊಟ್ಟವರು ಆಗೋದು ಇನ್ನ ತಡೆಯಾತಕ್ಕೆ ಎದುರಾಗೋದಕ್ಕೆ ಎನ್ನ ಕಿರಣಗಳು ಬರುವುದು ನಿನ್ನ ಸಿರಕ್ಕೆ ಕಡವೆ ಕಡವೆ ಶ್ರೀಮನ್ ಮಾತಿನ ಪಾದಕ್ಕೆ ಮೂರ್ಖ ಮಾಡಿದ್ರನ್ನ ಸರ್ಕು ಅದು ಡಾಕ್ಟರ್ ಚಿಂತಕ್ಕೆ ನಿಲ್ಲಬೇಡ. ತಮ್ಮನಾದ ಪ್ರಸೋದನ ನಿನ್ನನ್ನು ಮರೆತು ನಾನು ಹೇಗೆ ಬಾಳಲಿ ಅಯ್ಯೋ ತಮ್ಮ ನೀನಿಲ್ಲದ ಈ ಸಕಲ ಸಂಪತ್ತು ಯಾರಿಗೆ ಕೊಡಲಿ ಅಯ್ಯೋ ತಮ್ಮ ನಾನು ಆಯುಧದೊಡನೆ ಯುದ್ಧವನ್ನು ಮಾಡಿದರೆ ಯುದ್ಧ ನೋಡುವರು ಯಾರು? ಅಯ್ಯೋ ತಮ್ಮ ನೀನಿಲ್ಲದೆ ನಾನು ಹೇಗೆ ಸಹಿಸಿಕೊಳ್ಳಲಿ? ಇರಲಿ ರಣ ಬಡಿ ಬೆಡಕಿ ಮಾಡುವುದೇನದೆ ಹೊಳಿ ಬಳ್ಳಿ ಮತ ಮೂರ್ಖನೇ ಸ್ತ್ರೀಯರಿಯನ್ನಾದವಾದ ಸುದರ್ಶನನೆಂಬ ಪಾಮರ ಗಸಗಸನ ಗಂಧವಂ ತೇಜ ರಸವಂ ಮಾಡಿ ಘಟನೆ ಕುಡಿದು ಬಿಡರೆ ಚಕ್ರಧಾರ ನಮ್ಮ ಬಿರುದು ಪೋದಿದ್ದು ಸ್ತ್ರೀಯರಿಗೆ ಬಿರುದಿಗೆ ಕುಂದ ತರವೆ ಎಲೈ ಪರಮಘಾತಕನಾಥ ಸುದರ್ಶನ ನನ್ನ ಮಣ್ಣು ಮಕ್ಕಳಿಸಿ ಬಿಡಬಾರದು. ಎನ್ನ ತಮ್ಮ ನನ್ನ ಕತ್ತಿಸಿದ ಕರ್ರೊಂಬಿಡ ದೊಡ್ಡ ಮಾಡದೆ ಎನ್ನೊಡನೆ ಯುದ್ಧವ ಮಾಡು ಸುದರ್ಶನ ಈ ಕ್ಷಣದಲ್ಲಿ ಸೇರಿಸಿಬಿಡುವ ನಿನ್ನ ಹೆಸರು ರೇಣುಕರಾಜ ಕುಲ್ಲದನ್ನವ ಎನ್ನ ಮುಂದೆ ಸಾಗಲಾರ ನಿನ್ನ ಕರ ಸ್ವಲ್ಪ ತಾವಲೇ ನಿಮಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ಅನ್ನವರ ಸರಂಗಗಳನ್ನು ಕಡಿದುಳಿಸಿದ ಎನ್ನ ಮುಂದೆ ನಿನ್ನ ಜನ್ಮ ಕಚ್ಚಿಬಿಡ ಸಾರಥಿ ಎಲ್ಲ ಕುಲ್ಲದಾನವ ಎನ್ನ ಮುಂದೆ ಸಾಗಲಾರ್ದನ್ನಗರ ನನ್ನ ಮಾತನ್ನ ಕೇಳಿದುರಂ ಗೈದು ಕಾಲಿ ದೋಷವಾದನು ನಿನ್ನ ತಮ್ಮನಾದನು ಪರಿಶೋಧನ ನಿಮಗೆ ಜೀವಗಳಾದವರಿಂದ ನಿಮಗೆ ಮರಣ ಬಾರದಂತೆ ಹಾ ಪರಮೇಶ್ವರಂ ಕೊಡ ನಿಜ. ಆದ್ದರಿಂದ ಜೀವರಹಿತ ಇಟ್ನೇ ನಗರದಿ ರಾರಾಧಿಸುವ ಮತ್ತು ನಿಮ್ಮಂತ ಕುಲ್ಲದ ನಿಜರಿಸಿರಂಗಳನ್ನು ಚೆಂಡಾಡಿದ ಬಲ್ಲಿದನಾದ ನಿನ್ನ ತಮ್ಮನಿಂದ ಯಾಕೆ ನೀನು ಕೂಡ ನನಗೆ ತೃಣ ಸಮನ ಕೇಳಿದೆ ಆ ಕುಲ್ಲದಲ್ಲಿ ಇದ್ದಕ್ಕೆ ನಿಲ್ಲಬೇಕೇ ಒಳಿರೇಯಲ ಈ ಕುಲ್ಲತನದ ಮಾತುಗಳನ್ನಾಡುವ ಏಡು ವಿಷ್ಣುವಿನ ಆಯುಧವಾದ ಚಕ್ರ ಎಂಬ ಮೂಢಾತ್ಮ ನಿನ್ನಂತ ಅಪಲಲಿತನಿಗೆ ಈ ಶಕ್ತಿ ಸೂದನ ಹತ್ರವರೇ ಛತ್ರದೋಷ ಮಾವನದೊಳಗಿರುವ ಯಾವ ವೀರರು ನಮಗೆ ಸರಿಯಾಗಿ ಇಲ್ಲೊಂದ ಚಂದ್ರಮಣಿಗೆ ನಮಗೆ ವರವನ್ನು ಕೊಟ್ಟವರು ಅಂತ ಕಟ್ಟ ಧೀರರೊಡನೆ ಸಮಾರ ಮಾಡಿದ್ದಾದ್ರೆ ನಡೆಯುವುದು ನಿನ್ನ ಸಾಮರ್ಥ್ಯ. ಎನ್ನ ತಮ್ಮನನ್ನು ಹತ್ತಿಸತ ಕರ್ಕೊಂಡ್ಬಿಡು ಕಾಟ ಮಾಡದೆ ಎನ್ನೊಡನೆ ಯುದ್ಧ ಮಾಡು ಸುದರ್ಶನ ಈ ಕ್ಷಣದಲ್ಲಿ ಸೇರಿಸ್ಬಿಡುವ ನಿನ್ನ ಅಂಶನ ರಾತ್ರಿಂಚರ ಬಿಡ 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 ನಿನ್ನಂತರ ಅಹಂಕಾರ ಇದ್ದರೆ ಏನು ಮಾಡಲೇ ಅದು ನಿನ್ನ ತಮ್ಮನಾದನ ಆಗ್ಲೇ ಸಂಹಾರ ಧೀರನಾದರೆ ಮಾಡನ್ನ ಸಮರ ಇಲ್ಲವಾಯಿತೆಂದರೆ ಜೀವದ ಮೇಲೆ ಆಸೆ ಇದ್ದರೆ ಮರು ಮಾತನಾಡೋ ಸೇರಿನ ಅಂತಪುರ ನಿನ್ನ ಸಿರ ಹರಗಡಬೇಕೆಂದು ಹಾಡುತ್ತಿರುವುದು ಎನ್ನ ಗೋಳಾಚರಚರ ಇದರಿಂದ ಉಳಿಯಲಾರದು ನಿನ್ನ ಸಿರ ಇದ್ದಕ್ಕೆ ನಿಲ್ಲಲೇ ಆಸರ ಅದೇ ಪ್ರಕಾರ ಇದ್ದಕ್ಕೆ ನಿಲ್ಲಲು ಇದ್ದಕ್ಕೆ ನಿಲ್ಲಬಲ್ಲ
ಪ್ರಸೂದನರು ಆದರೆಯನ್ನು ಕೊಡದೋಗದೆ ದೇವಾದಿದೇವನಾದ ವಿಷ್ಣುವಿಂದಾಗದ ಕಾರ್ಯವನ್ನು ನಾನು ಮಾಡಿ ಬಂದೆನಲ್ಲ. ನಾನಿಲ್ಲದ ಆ ವಿಷ್ಣು ಯಾರನ್ನು ಜಯಿಸಿಲ್ಲ, ಮುಂದಾದರೂ ಜಯಿಸಲು ಸಾಧ್ಯವಿಲ್ಲ. ವಿಷ್ಣು ನನ್ನಿಂದಲೇ ಲೋಕಮಾನ್ಯನಾಗಿರೋನು. ಅಂದ ಬಳಿಕ ವಿಷ್ಣುವಿನಕ್ಕಿಂತ ಅದಕ್ಕೆ ಬಲಶಾಲಿ ಎಂದು ದಂಡನ ಎಂದು ಜಯಬೇರೆ ಮಾಡಿಸು. ವೈಕುಂಠಕ್ಕೆ ವಿಷ್ಣು ಲಕ್ಷ್ಮರಲ್ಲಿ ಮಧ್ಯರಥ ಬಿಡುವಂತೆ ನಾವು ಸಾರಥ್ಯ ದೇವ. ರೇಣುಕರಾಜ ರೇಣುಕರಾಜ. ಅಹೋ ಶ್ರೀಮನ್ನಾರಾಯಣ, ಆ ದುಷ್ಟರಾದರ ಸಖ್ಯ ಸುಧನ ಪ್ರಸೋದನರನ್ನು ಮರಣ. ಲಕ್ಷ್ಮೀ ರಮಣ, ಈಗ ನಮ್ಮ ವೈಕುಂಠಕ್ಕೆ ಯಾವ ತಂದಿರಲ್ಲ. ನೀ ನಿನ್ನ ಲಕ್ಷ್ಮೀ ದೇವಂದೆ ಕಸುಕತೆಯಿಂದ ಕಾಲಂ ಕಳಿತ ಜಗತ್ಪಾಲನೆ ಮಾಡಿ ಭಕ್ತರಂ ಕಾಪಾಡು ದೇವ. ಫಲ ಫಲ ಸುದರ್ಶನ ಮೆಚ್ಚಿಯಲಿಲ್ಲ ಶೂರತ. ಆ ದುಷ್ಟ ರಕ್ಕಸರ ಉಪಟಳವು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದು ನಿನ್ನಿಂದಲ್ಲದೆ ಇನ್ನು ಅನೇಕ ಆಯುಧಗಳನ್ನು ಧರಿಸಿದ ಈ ಬ್ರಹ್ಮಾಂಡವನ್ನು ಉದರದವರು ಧರಿಸಿದ ಈ ಮಹಾವಿಷ್ಣುವಿನಿಂದಲೂ ಆಗಲಿಲ್ಲ ಅಲ್ಲವೇ ಸುದರ್ಶನ? ಹೌದೇನಾದರೆ ಇಂಥ ಅಸಾಧ್ಯ ಕಾರ್ಯ ಕೆಲಸವನ್ನು ಮಾಡಿ ಜಯ ಪಡೆದು ಬಂದಂತ ನಿನ್ನಂತ ಪರಾಕ್ರಮಶಾಲಿ ಈ ಮೂರು ಲೋಕದಲ್ಲಿಯೂ ಇಲ್ಲ ಸುದರ್ಶನ. ಯಾರೂ ಇಲ್ಲ ನಿನ್ನ ಸರಿಸಮಾನ. ಹೌದೇನಾದರೆ ಮಧುಕೈಟ ಮರ್ಧನ ಮಧುಕೈಟ ಮರ್ಧನ, ಈ ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನ ನಿನ್ನ ಹಸ್ತದವರು ಹಿಡಿಯದೆ ಮೌನವಾಗಿರುವ ಕಾರಣವೇನು ದೇವ? ಮೇಲಾಗಿ ಈ ಚಕ್ರಾಯುಧವು ನೀನು ಜಯಿಸಲಾರಂತ ಮಹಾಪ್ರಚಂಡ ಧನುಜರನ್ನು ಸಂಹರಿಸಿ ಬಂದಿರುವುದು. ಇಂಥ ಆಯುಧದ ಸಹಾಯ ನನಗೆ ಬೇಕಿಲ್ಲದೆ ಇಂಥ ಸಂದರ್ಭ ಒದಗಿದಾಗ ಈ ಸುದರ್ಶನ ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರಾರು. ಆದ ಕಾರಣ ಈ ಧೀರ ಸುದರ್ಶನ ಸ್ವೀಕರಿಸು ನಾರಾಯಣ. ಅಧಿಕ ಬಲ ಧುರಿಣ. ಓ ಶ್ರೀಮನ್ನಾರಾಯಣ, ಏನಿದ್ದರೆ ಎಲ್ಲ ಅಪರಾಧವನ್ನು ಮನ್ನಿಸು. ನಿನ್ನ ಅಪ್ಪಣೆಯಂತೆ ಆ ಧನುಜರನ್ನು ಸಂಹರಿಸಿ ಬಂದರು. ಬರುವಾಗ ಮಾತ್ರ ಹರಿತಾದರೂ ಮರದಾದರೂ ನೀನು ಮಾಡಲಾರದ ಕಾರ್ಯವನ್ನು ನಾನು ಮಾಡಿ ಬಂದೆನೆಂದು ರೋಷದಿಂದ ನುಡಿಯುವುದು ನಿಜ. ಇಷ್ಟರ ಮಾತೆಯನ್ನ ಮೇಲೆ ಬೇಸರಗೊಳ್ಳಬೇಡ ಸ್ವಾಮಿ. ಎನ್ನ ಅಪರಾಧವನ್ನು ಮನ್ನಿಸು. ಮೊದಲಿನಂತೆ ಆನಂದ ಮಾನಸನಾಗಿ ನನ್ನ ಬಲಸದಗೊಳಿಸು. ಮಧುಸೂದನ, ಇಷ್ಟೇ ನೋಡ ನನ್ನ ಜ್ಞಾಪನ. ಅಹೋ ಲಕ್ಷ್ಮಿ, ಅಹೋ ಶಾರದ ತನಯ ದೇವ, ನೀವುಗಳು ಹೇಳುವ ಮಾತು ನಿಜ. ಆದರೆ ನಾನೆಂಬ ಅಹಂಕಾರ ಮತ್ತದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಆದ ಕಾರಣ ಈ ಸುದರ್ಶನಿಗೆ ನಾನೇ ವಿಷ್ಣುಗಿಂತ ಅಧಿಕನೆಂದು ಅಮ್ಮ ಬಂದಿದೆ. ಆದ ಕಾರಣ ಮತ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಆ ಸುದರ್ಶನ, ಈಗ ನಾರಾಯಣ, ಈಗ ನೀನು ಮಹೇಶ್ವರಿ ನಗರದಲ್ಲಿ ಕೃತ ವೀರನ ಮಗನಾಗಿ ಕಾರ್ತವೀರ ಅರ್ಜುನ ಎಂಬ ಹೆಸರಿನಿಂದ ಪ್ರಸಿದ್ಧನಾಗು. ನನಗೆ ಮುಂದಿನ ದಾರಿ ತಿಳಿಸುವರು ಯಾರೆಂದು ಚಿಂತಿಸಿದ. ನಾನೇ ದತ್ತತ್ರಿ ಎಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಹರಿದು ಪರವಾಯ ಜಮದಗ್ನಿಯ ರೇಣಿಕೆಯ ದೇವಿಯ ಗರ್ಭದಲ್ಲಿ ಹುಟ್ಟಿ ಪರಶುರಾಮನೆಂಬ ಹೆಸರು ಪಡೆಯರು. ಆಗ ನನಗೂ ನಿನಗೂ ಯುದ್ಧವನ್ನು ನಡೆಯುವುದು. ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರರ್ಯಾರೆಂದು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಲೇ ಎನ್ನ ಕೃಪದಿಂದ ಮಹೇಶ್ವರಿ ನಗರವನ್ನು ಸೇರು ಸುದರ್ಶನ ತಡ ಮಾಡದೆ ಹೋಗುವ ವೀಕ್ಷಣ. ಅಯ್ಯೋ ಶಿವ ಶಿವ, ನನಗೆ ಎಂಥ ಜ್ಞಾನ ಆವರಿಸಿತು. ನಾನೇ ವಿಷ್ಣುನಿಗಿಂತ ಅದಕ್ಕೆ ಬಲಶಾಲಿ ಎಂಬ ದುಷ್ಟ ನುಡಿಯು ಎನ್ನ ಬಾಯಲ್ಲಿ ಈ ಚಿತ್ರ ಏನಿಗೆ ತಿಳಿಯದಾಯಿತು. ನಾರಾಯಣ, ಜಗದ ಆಗು ಹೋಗುಗಳಿಗೆ ನೀನೇ ಕಾರಣ. ಇದನ್ನು ಅರಿತರೂ ಅರಿಯದ ಹಾಗಾದೆ. ಎನ್ನ ತಪ್ಪನ್ನು ಶ್ರಮಿಸು. ನಿನ್ನ ಆಜ್ಞೆ ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಆಜ್ಞಂತೆ ತೆರಳವೇ ನಮ್ಮ ಅನುಭವಿಸು. ಮುಂದಾದರೂ ನಿನ್ನ ಸೇವಕನೆಂದು ಮನ್ನಿಸು. ಲಕ್ಷ್ಮೀಪತಿ ಹೊರಡುವನ ಜಾಗೃತೆ. ಸುದರ್ಶನ, ಕೇಳೆಲ್ಲೋ ಹಿತ ವಚನ. ಮೊದಲೆಂಬುದು ಹರಿಷಡ್ವರ್ಗಗಳಲ್ಲಿ ಐದನೇದು. ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು. ಮನುಷ್ಯನ ತೇಜಸ್ಸು ಎಂಬುದು ನಶಿಸಿ ನಾಶವಾಗುವ ಸಮಯದಲ್ಲಿ ಬುದ್ಧಿ ಸರ್ವನಾಶ ಆಗುವುದು. ಮತ್ತರಾದ ವೈಕುಂಠದಲ್ಲಿ ಸ್ಥಾನವಿಲ್ಲ. ಅಲಾ ಸುದರ್ಶನ, ಶ್ರೀಮನ್ನಾರಾಯಣ, ಮಹೇಶ್ವರಿ ನಗರದಲ್ಲಿ ನಿನ್ನ ಜನಿಸಿದ ನಿನ್ನನ್ನು ಸಂಹರಿಸಿ ನಿನಗೆ ಉಂಟಾದ ಗರ್ವವನ್ನು ಮರೆಸಿ ಎನ್ನ ಸೇವೆಗೆ ಖಂಡಿತವಾಗಿ ಎನ್ನ ಬಲಸ್ತ್ರದು ಧರಿಸುವ ಸುದರ್ಶನ ತಡ ಮಾಡದೆ ಹೋಗುವ ವೀಕ್ಷಣ. ದೇವಾ, ನಿಶ್ಚಯದಂತಾಗಲಿ ದೇವಾ.
ಬಲಿ ಬಲಿ ಸಾರಥ್ಯ ಕೃಷ್ಣನ ಆಜ್ಞೆಯಂತೆ ಲೋಕಕಂಟಕರಾದ ಸಖ್ಯ ಸುಧನ ಪ್ರಸೋದರನ್ನ ದರಿದರೆ ಸಂಭರಿಸಿದೆ. ಅಚ್ಯುತ ಆಜ್ಞೆಯಂತೆ ಭೂಲೋಕದ ಮಹೇಶ್ಪತಿ ನಗರಕ್ಕೆ ಪ್ರಯಾಣ ಮಾಡುವ ಸಾರಥಿ ದೇವ. ಲಕ್ಷ್ಮೀಪತಿ ಚೆನ್ನಾಗಿ ಹೇಳಿದಿ. ಗರ್ವದಿಂದ ಮೆರೆದವರ ರೀತಿ ಬಂದು ಮಾತನಾಡಿದ ಸುದರ್ಶನಂ ವೀರಾರ್ಜುನನಾಗಿ ಜನಿಸುವುದು. ಶ್ರೀಮನ್ನಾರಾಯಣನಾದನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ಹುಡುವ ಸಂದರ್ಭ ಬರಲಿದೆ. ಆಗುವುದಾಗಲಿ ಏನು ಜರುಗುವುದು ನೋಡೋಣ. ಕಮಲಾನಯನ ನಿನ್ನ ಮಹಿಮೆ ತಿಳಿಯೋದು ಕಠಿಣ. ನಾರದ ಸ್ವಾಮಿ, ಹಾಗಾದರೆ ನೀನು ಹೋಗಿ ಬಾ. ನಾನು ಕೆಲವೊತ್ತು ರೇಣಿಕೆ ದೇವಿಯ ಹೊಟ್ಟೆಯಲ್ಲಿ ಹುಟ್ಟಿ ಪರಶುರಾಮನಾಗಿ ಜನಿಸು. ಈ ಸುದರ್ಶನನ್ನು ಕಾರ್ತು ವಿರೋಧನಾಗಿ ಜನಿಸು. ಆಗ ನನಗೆ ಯುದ್ಧವನ್ನು ನೋಡಿ ನೀನು ಆನಂದ ಪಡಿ. ನಿನಗೆ ಕಲ್ಯ, ನಿನಗೆ ಮಂಗಳವಾರ ಹೋಗಿ ಬಾ ನಾರದ. ಆಗ ನೋಡುವಂತೆ ಎನ್ನು ನೀನು ನಾರಾಯಣ ನಾರಾಯಣ ರೇಣುಕರಾಜ ಗರ್ಗಮರ ಬಾ ಗರ್ಗಮರ.
ಕುದುರೆ ಮರಿಯನ ಕಣ್ಣಿನ ತೂಕ ಯಾರು ತಮ್ಮ ಯಾರು ನಿನ್ನ ಎತ್ತ ಮತ್ತೊಂದಾಳ ತಿಂಡಿ ಎತ್ತ ಎಂಬ ಅವನಿಲ್ಲ ಅವತಾರ್ಯಂತ ಮಾತನು ಸುಳ್ಳಾಗುಡಿ ಹೋಗ ಸುಖ ಸುಖ ಮೂರ್ ಮಾತಾಗ ದೇವ ತಾವರನ್ನು ಕೇಳಿದೆ ಸರಿಯೇ ಸೌಭಾಗ್ಯದ ಸಿರಿಯೇ ದೇವ ತಾವರನ್ನು ಕೇಳಿದೆ ಸರಿಯೇ ಸೌಭಾಗ್ಯದ ಸಿರಿಯೇ ಚೇಟ ಎಂಬ ಶಬ್ದದಿಂದ ಕರದಲ್ಲಿ ಪ್ರಚಲಿಸುವ ಬೆಳಕೆಂಬ ಕೋಲ ಮಿಂಚಿನ ಬೆಳಕಿನಿಂದ ಪ್ರಕಾಶದಲ್ಲಿ ಸೂರ್ಯನಂತ ಪರಕ್ರಮ ಗಳ ರುಂಡಗಳನ್ನು ಚೆಂಡಾಡುವ ಭುಜಬಲರ್ದಂಡ ಹಲ್ಲೋ 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 ಮಗದ ಮಳಲ ಮೊದಲಾದ ರಾಜರ ಯಮಗಭಗ್ರಸ್ತರಾಗಿ ಗಗಗಗಗಗಗನಿಗೆ ಎಲ್ಲ ಸಂವಿಧಾನಕ್ಕೆ ಕಪ್ಪು ಕಾಣಿಕೆಯನ್ನು ತಪ್ಪಿಸುವರು ಇಂಥ ಮಹಾದ್ವೀಕರ ವೀರಾದಿ ವೀರ ಮಹಾಸಂಪತ್ತಿನಿಂದ ಮೆರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸಿದ ಈ ರಾಜವೀರ ಮಹಾರೇಣಕ ರಾಜನಿಂದ ದಂಡ ಎಂದ ಜೇಬೇರಿ ನಡೆಸಿದ ಸಾರಥಿ ಎಂಬ ಜಾಣ ಈ ಜಗತ್ ಭಯಂಕರನ ಭಾಗದಲ್ಲಿ ನಿಂತ ಕಿಂಕರನಾಗಿ ಮಾತನಾಡಿಸುವ ನೀನುದಾರ ನೆರವೇ ಸರಿಂದಗಿದೆ ಓಹೋ ನಾವುದಾರೆಂದರೆ ಪರಮೇಶ್ವರನ ಹೆಂಡತಿ ಪಾರ್ವತಿ ಬ್ರಹ್ಮನ ಹೆಂಡತಿ ಸರಸ್ವತಿ ಸತ್ಯ ಹರಿಚಂದ್ರನ ಹೆಂಡತಿ ಚಂದ್ರಮತಿ ಪಂಚ ಪಾಂಡವರ ಹೆಂಡತಿ ದ್ರೌಪದಿ ದುರ್ಯೋಧನನ ಹೆಂಡತಿ ದ್ರೌಪದಿ ನನ್ನ ಹೆಂಡತಿ ಹೆಸರು ಹೆಸರು ಪುಷ್ಪಾವತಿ ನನ್ನ ಹೆಸರು ಸಾರಥಿ ಸಾರಥಿ ಎಂದು ಕರೀತಾರ ದೇವ ಹೇಳಿಕೊಂಡವರೇ ನಿಮ್ಮ ನಾಮಾಂಕಿತವ ಎಲೈ ಸಾರಥಿ ಬದಲಿಸಿದಂತೆ ಗಮನದಲ್ಲಿಟ್ಟುಕೊಂಡು ಕೇಳು ಅದೇನು ದೇವ ಚಟ ಎಂಬ ಎನ್ನ ಪಟತರ ವೀರಗೊಬ್ಬ ಏರ್ಪಟ್ಟಕ್ಕೆ ಮತ್ತು ಸುಸಂಹಾಳದೆಂಬ ಬರುವ ಕೋಪ ವೇಷಕ್ಕೆ ದಿಗ್ಗಜಗಳು ತಗ್ಗಿದ್ದವು ಕುಲಗೇರಿ ಪರಗತಳು ದರ ಎಂದು ಸುರದು ಬಿದ್ದವು ಸಾರಥೆ ಇದು ಅಲ್ಲದೆ ಎನ್ನ ಪಕ್ಕರೆ ಕುಡಿ ಮೀಶ ಆಕಾರಕ್ಕೆ ಆಕಾಶ ಮಂಡಲಗಳು ಕವಿದ ಮೇಘಗಳು ಅದಿರಿ ನಿರ್ಗಲಾರಂಭಿಸಿದವು ಸಾರಥೆ ನನ್ನ ವೈರಿಗಳ ಬಂಡರ ಗುಂಡೆಗಳ ಎದುರಿ ಜರ್ಜರಿತರಾಗಿಪ್ಪ ನಾಯನ ಕಮೆಗೊಟ್ಟರು ಬಾಪು ಬಾಪುರೇ ಎಂಥದ್ದೇ ಭೀಕರ ರಣರಂಗದಲ್ಲಿ ಸೂರ ವೀರಾದಿ ವೀರ ಮಹಾಭೀಂತ ಭೀಕರ ಶ್ರೀ ಸಂಪತ್ತಿನಿಂದ ಮೆರೆಯುವ ಸುದರ್ಶನ ಕಾಶ್ಮೀರ ನಗರಲ್ಲಿ ಪರಿಪಾಲಿಸುವ ರೇಣಕ ರಾಜನಿಂದ ದಂಡನ ಎಂದ ಜೇಬೇರಿ ನಡೆಸಲೆ ಸಾರಥಿ ಎಂಬ ಜಾಣ ಸರಿ ವೈರಿಗಳ ತಲ್ಲನಿಸುವುದು ಈ ಸುದರ್ಶನ ಪರಿಪಾಲಿಸುವ ರೇಣುಕಾ ಮಹಾರಾಜರು ತಾವಾದರೆ ಈ ರಂಗಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ರಾಜ ರವಿಕೋಟಿ ತೇಜ ಸಾರಥೆ ಹೋಗದೆ ಈ ಸುಂದರಾದ ಸಭೆ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯ ಹೌದು ದೇವ ಎನ್ನ ಮಂತ್ರಿ ಸಂಬಂಧ ನಮ್ಮ ರಾಜದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಣ್ಣಿಯ ಸಾರಥಿ ಒಳ್ಳೇದು ಹೋಗದಿ ಮುಂದೇನು ರಂಗದಿ
ಬಳಿರೇ ಎಲೈ ಸಾರದೆ ಹೋಗದೆ ಬೇಗನೆ ನಮ್ಮರ ಮಂದಿರಕ್ಕೆ ಹೋಗಿ ಸರಗೆಳತಿ ಬಿಡನ ಸಂಗೀತ ನರ್ತನದಲ್ಲಿ ತನ್ಮಯವಾದ ಎಲ್ಲ ಚುತ ರೇಣಕದೇವನ್ನು ಬರೆಯುವ ಸಾರಥಿ ನೀನು ಜಾಗ್ರತೆ ತಮ್ಮ ಇಷ್ಟದಂತಾಗಲು ಹೋಗದೆ ನೀಡವನ್ನು ಅಲಂಕರಿಸಿ ಜಾಗ್ರತೆ ಆ ರಥ ರೇಣುಕ ರೇಣುಕ ದೇವಿ ರೇಣುಕ